ನಾನು ನಿಮ್ಗೆ ಇವತ್ತೊಂದು ಗಿಡ ತೋರಿಸ್ತೀನಿ. ಇದು ನೀವೆಲ್ಲರೂ ನೋಡೇ ಇರ್ತೀರಾ, ಆದರೆ ಇದ್ರ ಯೂಸ್ ನಿಮಗೆ ಗೊತ್ತಿರಲ್ಲ ಅಂತ ಅಂದ್ಕೊಳ್ತೀನಿ. ಇದೇ ಈ ಗಿಡ ನೋಡಿ, ಇದು ಹೇಗಿದೆ, ಇದು ಬಲೂನ್ 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 ಥರ. ಇದ್ರ ಎಲೆ ನೋಡಿ, ಇದು ನಾವು ಚಿಕ್ಕದ್ರಲ್ಲಿದ್ದಾಗ ಬಲೂನ್ಸ್ ಅಂತ ಈಗ ಹೊಡಿತಿದ್ವಿ. ನನ್ನ ಮಗಳು ಈಗ ಅದನ್ನೇ ಮಾಡ್ತಾ ಇದ್ದಾಳೆ. ಆದರೆ ಇದ್ರ ಬಗ್ಗೆ ನನಗೆ ಗೊತ್ತಾಗಿದ್ದು, ನನ್ನ ನೈಬರ್ ಒಬ್ಬರು ಈ ಗಿಡನ ಪಾಟಲ್ಲಿ ಹಾಕಿ ಬೆಳೆಸ್ತಾ ಇದ್ದಾರೆ. ನಮ್ಮೂರಲ್ಲಿ ಹೊಲಗಳಲ್ಲಿ ಈ ಥರ ಬಿಟ್ಟು ಬೆಳೆಯೋ ಗಿಡಗಳ ಔಷಧಿ ಬಗ್ಗೆ ನಮಗೆ ಗೊತ್ತೇ ಇರಲ್ಲ. ನಮ್ಮ ಅತ್ತೆಗೆ ಯಾವಾಗಲೂ ಮಂಡಿ ನೋವು ಅಂತ ಹೇಳ್ತಾ ಇರ್ತಾರೆ. ಅವರಿಗೊಂದು ಔಷಧಿ ಹೇಳೋಣ ಅಂತ. ನೋಡೋಕೆ ಸಾಮಾನ್ಯವಾಗಿ ಕಾಡು ಬಳ್ಳಿ ಅಂತೆ ಕಾಡೋ ಈ ಗಿಡದ ಹೆಸರು ಮುದ್ದೆಕಾಯಿ ಬಳ್ಳಿ. ಇದು ಬಲೂನ್ ಅಂತೆ ಉಪ್ಕೊಂಡಿರೋದ್ರಿಂದ ಇಂಗ್ಲಿಷಲ್ಲಿ ಇದನ್ನ ಬಲೂನ್ ವೈನ್ ಅಂತಾನೂ ಕರೀತಾರೆ. ಈ ಜಾಯಿಂಟ್ ಪೇನ್ಸು, ಕೀಲ್ ನೋವು ಇದ್ದಾಗ ಇದ್ರ ಎಲೆಗಳನ್ನ ಚೆನ್ನಾಗಿ ತೊಳೆದು ರುಬ್ಬಿ ಪೇಸ್ಟ್ ಮಾಡಿ ಸ್ವಲ್ಪ ಬೆಚ್ಚಗೆ ಮಾಡಿ ನೋವಿರೋ ಜಾಗಕ್ಕೆ ಹಚ್ಕೊಂಡ್ರೆ ನೋವು ಸ್ವಲ್ಪ ಕಮ್ಮಿ ಆಗುತ್ತೆ. ಕೆಲವರು ಈ ಎಲೆಗಳನ್ನ ನೀರಲ್ಲಿ ಕುದಿಸಿ ಆ ನೀರಿಂದಾನೇ ಸ್ನಾನ ಮಾಡ್ತಿದ್ರು. ಅದಲ್ಲದೆ ಈ ಸೊಪ್ಪನ್ನ ಅಡ್ಗೆಲೂ ಬಳಸ್ಕೋಬಹುದು. ಇದನ್ನ ಮಾಮೂಲಿ ಸೊಪ್ಪಂತೆ ಪಲ್ಯಕ್ಕೆ, ಸಾಂಬಾರ್ಗೆ ಎಲ್ಲದಕ್ಕೂ ಬಳಸ್ಕೋಬಹುದು. ಸಾಮಾನ್ಯವಾಗಿ ಚಿಕನ್ ಗುನ್ಯಾ, ಡೆಂಗ್ಯೂ ಬಂದವ್ರಿಗೆ ಈ ಜಾಯಿಂಟ್ ಪೇನ್ ಸ್ವಲ್ಪ ಜಾಸ್ತಿ ಇರುತ್ತೆ. ಆ ಟೈಮಲ್ಲಿ ಈ ಸೊಪ್ಪನ್ನ ಮನೆ ಮದ್ದು ಥರ ಎಲ್ಲರೂ ಬಳಸ್ತಾರೆ. ಇಲ್ಲಿ ಈ ತರ ಹಿಂಗೆ ಅಮ್ಕ್ಬಿಟ್ಟು ತೆಗೀರಿ. ಇತ್ತೆ ಬ್ಲ್ಯಾಕು ವೈಟು, ಬ್ಲ್ಯಾಕು ವೈಟ್ ಇದೆ. ನಿಮ್ಮನಲ್ಲಿನೂ ಇತ್ತೆ, ತಕೊಳ್ಳಿ, ಸಾಮಾನು ಮಾಡಿ, ಏನು ಬೇಕು ಮಾಡಿ. ನೆಕ್ಸ್ಟ್ ವೀಕ್